ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರಿಗೆ ತನ್ನ ಹೊಲಸು ಬಾಯಿಯಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ. ಅದರ ಪ್ರಯುಕ್ತವಾಗಿ ಇವತ್ತ ಕಲಘಟಗಿ ತಾಲೂಕಿನಲ್ಲಿ ಎಲ್ಲ ಸಮಾಜದವರು ಕೂಡಿ ಪಕ್ಷಾತೀತವಾಗಿ ಅವನ ವಿರುದ್ಧ ಒಂದು ಪ್ರತಿಭಟನೆಗೆ ಆಗಮಿಸಿದಂಥ ತಾಲೂಕಿನ ಎಲ್ಲ ಸಮಾಜದ ಬಾಂಧವರಿಗೆ ಪೂರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತೇನು ವಿಜಯೇಂದ್ರ ಅದನಲ್ಲ, ಏನು ದೊಡ್ಡ ಸಾಚನಾಗಿ ಇವತ್ತ ನಮ್ಮ ಸಾಹೇಬರಿಗೆ ಮಾತಾಡೋಣ. ಕಲಘಟಗಿ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ತನ್ನ ರಕ್ತದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಯಾವ್ದಾದ್ರು ನಾಯಕ ಇದ್ರೆ ಅದು ಸಂತೋಷ್ ಲಾಡ್ ಸಾಹೇಬ್ರು ಅಂತ ಇವತ್ತ ಹೆಮ್ಮೆಯಿಂದ ಹೇಳಕ್ ಬಯಸ್ತಾರೆ. ಸಂತೋಷ್ ಲಾಡ್ ಸಾಹೇಬ್ರಿಗೆ ಏನು ಇವನ ಅವಹೇಳನಕಾರಿ ಏನು ಮಾತಾಡ್ಯಾನಲ್ಲ, ಇವನ ದೇವರ ಸಹಿತ ಕ್ಷಮಿಸೋದಿಲ್ಲ. ಇವ ಏನ್ ಮಾತಾಡ್ಯಾನವ? ಸಂತೋಷ್ ಲಾಡ್ ಯಾವೊಬ್ಬ ನಾಲಾಯಕ್ ಅಂತ ಮಾತಾಡ್ಯಾನ. ಇವ ಯಾರು ನಾಲಾಯಕ್ ನನ್ನ ಮಗ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಅವನ ಬಾಯಿಲಿಂದ ಇಂಥದ್ದು ಬರಬಾರ್ದಾಗಿತ್ತ. ಇಂಥ ಒಂದು ಸಹೃದಯ ನಾಯಕಿಗೆ ಅವ ಮಾತಾಡಿದ್ದ ಮಹಾ ದೊಡ್ಡ ಘೋರ ಅಪರಾಧ ಅಂತ ಇವತ್ತ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತ ಕಲಘಟಗಿ ತಾಲೂಕಿನ ಎಲ್ಲ ಜನತೆಯ ಸ್ವಾಭಿಮಾನವನ್ನು ಕೆಣಕಿದಾರ ಯಾರ? ಭ್ರಷ್ಟ ವಿಜಯೇಂದ್ರ. ಇವತ್ತ ಹಿಂದ ಅವರಪ್ಪ ಮುಖ್ಯಮಂತ್ರಿ ಇದ್ದಾಗ ಅಕೌಂಟ್ ಥ್ರೂ ಯಾವ್ದಾದ್ರ ಹೆಚ್ಚಿನ ಮೊತ್ತವನ್ನ ಭ್ರಷ್ಟಾಚಾರವಾಗಿ ಅಕೌಂಟ್ ಥ್ರೂ ತಗೊಂಡಂತ ಯಾವ್ದಾರ ಮುಖ್ಯಮಂತ್ರಿ ಮಗ ಇದ್ರೆ ಅದು ವಿಜಯೇಂದ್ರ ಅಂತ ಇವತ್ತು ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಎಲ್ಲಾ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ಎಲ್ಲರಿಗೂ ತನ್ನ ಕೈಲಿಂದ ಆದಷ್ಟು ಸಹಾಯವನ್ನ ಮಾಡಿದಿರ್ತಕ್ಕಂಥ ವ್ಯಕ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಅಂತ ಇವತ್ತ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಇವತ್ತು ನೋಡ್ರಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದ್ರ ಹುಟ್ಟಿದಾಗ ಬಡವರಿಗಾಗಿ ಬಡವರ ಕಣ್ಣೀರು ಒರೆಸುವಂತ ಯಾವೊಬ್ಬ ನಾಯಕ ಅದ ಅಂದ್ರೆ ಅದು ಸಂತೋಷ್ ಲಾಡ್ ಸಾಹೇಬ್ರ ಅಂತ ಇವತ್ತು ಹೆಮ್ಮೆಯಿಂದ ಹೇಳಕ್